ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಎ ಮಿಕ್ಸ್ಚರ್ ಆಫ್ ethyl iodide and N-propyl iodide is subjected to Wurtz reaction. The compound which is not formed during the reaction. Option A, butane. Option B, pentane. Option B, C, hexane. Option D, propane. Wurtz reaction ತಮಗೆಲ್ರಿಗೂ ಗೊತ್ತಾಗಿದೆ ವಿದ್ಯಾರ್ಥಿಗಳೇ. ಇದರಲ್ಲಿ ಯಾವ್ಯಾವ ಥರ ವುಡ್ಸ್ ರಿಯಾಕ್ಷನ್ ಆಗ್ಬೋದು ಅದನ್ನು ಯೋಚನೆ ಮಾಡೋಣ. 2 ಮಾಲಿಕ್ಯೂಲ್ ಆಫ್ ಈಥೈಲ್ ಅಯೋಡೈಡ್ ಸೋಡಿಯಂ ಜೊತೆ ರಿಯಾಕ್ಟ್ ಆದಾಗ ನಮಗೆ ಬರೋದು ಬ್ಯೂಟೇನ್ ಬರುತ್ತೆ. ಸೊ ಇಲ್ಲಿ ಬ್ಯೂಟೇನ್ ಇದೆ. 2 ಮಾಲಿಕ್ಯೂಲ್ ಆಫ್ ಪ್ರೋಪೈಲ್ ಅಯೋಡೈಡ್ ರಿಯಾಕ್ಟ್ ಆದಾಗ ನಮಗೆ ಹೆಕ್ಸೇನ್ ಬರುತ್ತೆ, ಅದು ಆಪ್ಷನ್ ಇದೆ ಇಲ್ಲಿ. ಆಮೇಲೆ ಈಥೈಲ್ ಅಯೋಡೈಡ್ ಎನ್ ಪ್ರೋಪೈಲ್ ಅಯೋಡೈಡ್ ಇವೆರಡೇ ರಿಯಾಕ್ಟ್ ಆದಾಗ ನಮಗೆ ಹೆಕ್ಸೇನ್ ಬರುತ್ತೆ, ಅದು ಇದೆ. ಈ 3 ಬರ್ತಾ ಇದೆ ಇದರೊಳಗಡೆ ವುಡ್ಸ್ ರಿಯಾಕ್ಷನಲ್ಲಿ. ಬರದೇ ಇರೋದು ಪ್ರೋಪೇನ್. ಸೊ ಹಾಗಾಗಿ ಆಪ್ಷನ್ ನಮಗೆ ಡಿ ಇಸ್ ದಿ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. SN1 ರಿಯಾಕ್ಷನ್ is catalyzed by option A, OH minus ion, B, Cn minus ion, C, ZnCl2 ಅಥವಾ zinc chloride, D, NH2 minus. ಈ ಪ್ರಶ್ನೆಗೆ ನಾವು ಉತ್ತರ ತಿಳ್ಕೋಬೇಕಾದ್ರೆ ಇದರ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅನುಕೂಲ. SN1 SN2 ರಿಯಾಕ್ಷನ್ನು ಒಂದು ಯೂನಿಮಾಲಿಕ್ಯುಲರ್ ರಿಯಾಕ್ಷನ್ನು, ಇನ್ನೊಂದು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಆಗುತ್ತೆ. SN1 ರಿಯಾಕ್ಷನ್ನಲ್ಲಿ ಎಕ್ಸಾಂಪಲ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಅಥವಾ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಅಂಡರ್ಗೋಸ್ SN1 ರಿಯಾಕ್ಷನ್. ಇಲ್ಲಿ Cl ಆಟಮ್ ಮೇಲ್ಗಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದು, ಅದನ್ನು ಕಡಿಮೆ ಮಾಡ್ತಾ ಇದ್ದಂಗೆ ಇನ್ನೊಂದು ನ್ಯೂಕ್ಲಿಯೋಫೈಲ್ OH ಮೈನಸ್ಸು ಈಸಿಲಿ ಆ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಆ ಎಲೆಕ್ಟ್ರಾನ್ ಡೆನ್ಸಿಟಿ Cl ಮೇಲೆ ಕಡಿಮೆ ಮಾಡಬೇಕಾದ್ರೆ ನಮಗೆ ಯಾವುದಾದ್ರು ಒಂದು ಎಲೆಕ್ಟ್ರಾನ್ ಸುಲಭವಾಗಿ ತೆಕ್ಕೊಳ್ಳೋ ಥರ ಸಬ್ಸ್ಟೆನ್ಸ್ ಬೇಕಾಗುತ್ತೆ. ನಮಗೆ ಆಪ್ಷನ್ನಲ್ಲಿ ಇರೋದು ಜಿಂಕ್ ಕ್ಲೋರೈಡ್. ಜಿಂಕ್ ಕ್ಲೋರೈಡ್ ಇಸ್ ಎ ಲೂಯಿಸ್ ಆಸಿಡ್, ಇಟ್ ಅಕ್ಸೆಪ್ಟ್ಸ್ ದಿ ಪೇರ್ ಆಫ್ ಎಲೆಕ್ಟ್ರಾನ್. ಹಾಗಾಗ್ಬಿಟ್ಟು Cl ಮೇಲೆ ನೆಗೆಟಿವ್ ಚಾರ್ಜ್ ಕಡಿಮೆ ಆಗಿ ನ್ಯೂಕ್ಲಿಯೋಫೈಲ್ OH ಮೈನಸ್ ಕ್ಯಾನ್ ಅಟ್ಯಾಕ್ ರೆಡಿಲಿ. ಆದ ಕಾರಣದಿಂದ anhydrous zinc chloride ಅಥವಾ ZnCl2 acts as a catalyst in this reaction. So option ನಮಗೆ C ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. CH3Br aqueous formic acid CH3OH. This reaction follows the mechanism option A SN2, option B SN1, option C both SN1 SN2, option D E1. ನಾವು ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ರಿಯಾಕ್ಷನ್ ಆಫ್ ಮೀಥೈಲ್ ಬ್ರೋಮೈಡ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನಲ್ಲಿ ಇಟ್ ಆನ್ಸರ್ಸ್ ಮೆಕ್ಯಾನಿಸಮ್ SN2. ಸೊ ಮೀಥೈಲ್ ಬ್ರೋಮೈಡ್ ಇರೋ ಕಡೆ ಮೆಕ್ಯಾನಿಸಮ್ SN2 ಆಗಬೇಕು. ಬಟ್ ಇಲ್ಲಿ ಹೈಲಿ ಪೋಲಾರ್ ಸಾಲ್ವೆಂಟ್ ಯೂಸ್ ಮಾಡಿಬಿಟ್ಟಿದ್ದಾರೆ, ಆಕ್ವಿಯಸ್ ಫಾರ್ಮಿಕ್ ಆಸಿಡ್. ವೇರೆವರ್ ಹೈಲಿ ಪೋಲಾರ್ ಸಾಲ್ವೆಂಟ್ ಇಸ್ ದೇರ್, ದಿ ಮೆಕ್ಯಾನಿಸಮ್ ಪ್ರಿಫರ್ಡ್ ವಿಲ್ ಬಿ SN1. ಆದ ಕಾರಣದಿಂದ ಮೀಥೈಲ್ ಬ್ರೋಮೈಡ್ ಟು ಮೀಥೈಲ್ ಆಲ್ಕೋಹಾಲ್ ಫಾಲೋಸ್ SN1 ಮೆಕ್ಯಾನಿಸಮ್ ಓನ್ಲಿ. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರ ಡಿ ಆಪ್ಷನ್ E1 ಅಂತ ಕೊಟ್ಟಿದ್ದಾರೆ, ಅದು ಎಲಿಮಿನೇಷನ್ ರಿಯಾಕ್ಷನ್ ಆಯಿತು. ಆದ್ದರಿಂದ ಇಲ್ಲಿ ಯಾವ ಎಲಿಮಿನೇಷನ್ನು ಇಲ್ಲದೆ ಇರೋದ್ರಿಂದ ಆಪ್ಷನ್ ಡಿ ಸುಲಭವಾಗಿ ಬಿಟ್ಬಿಡ್ಬೋದು. ಆಪ್ಷನ್ ಸಿಗೆ ಬಂತು ಅಂತ ಹೇಳಿದ್ರೆ ಬೋತ್ SN1 ಆ್ಯಂಡ್ SN2 ಅಂತ ಹೇಳ್ತಾರೆ. ಬೋತ್ SN1 ಆ್ಯಂಡ್ SN2 ಬರೋದು ಓನ್ಲಿ ವೆನ್ ಸೆಕೆಂಡ್ರಿ ಹ್ಯಾಲೋ ಆಲ್ಕೇನ್ ಅಂಡರ್ಗೋ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಆದ ಕಾರಣದಿಂದ ಆಪ್ಷನ್ ಸಿ ಕೂಡ ಇಲ್ಲಿ ತಪ್ಪಾಗ್ತಾ ಇದೆ. ಸೊ ಇಲ್ಲಿ ನಮಗೆ ಮಿಕ್ಕಿರೋ ಆನ್ಸರ್ನಲ್ಲಿ SN2 ಆ್ಯಂಡ್ SN1 ಮಟ್ಟಿಗೆ SN2 ಆಗೋದಿಲ್ಲ, ಕಾರಣ ಆಕ್ವಿಯಸ್ ಫಾರ್ಮಿಕ್ ಆಸಿಡೋದ್ರಿಂದ
ಹೈಲಿ ಪೋಲಾರ್ ಸಾಲ್ವೆಂಟ್ ಇದೆ ಇಲ್ಲಿ, ಆದ್ದರಿಂದ SN1 ಇದಕ್ಕೆ ಕರೆಕ್ಟ್ ಆಪ್ಷನ್ನು, ಕರೆಕ್ಟ್ ಆನ್ಸರ್ ಆಗುತ್ತೆ. ವಿದ್ಯಾರ್ಥಿಗಳೇ, ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. RCl plus KF dash 18 crown 6 ether, the product formed RF plus KCl. This reaction is called option A Schwarz reaction, B Hunsaker reaction, C Finkelstein reaction, D Groves reaction. ಇಲ್ಲಿ ವಿದ್ಯಾರ್ಥಿಗಳೇ ನೀವು ಗಮನಿಸಬೇಕಾಗಿರೋದು 18 ಕ್ರೌನ್ 6 ಈಥರ್ ಅಂತ ಇದೆ. 18 ಕ್ರೌನ್ 6 ಈಥರ್ ಅಂತ ಹೇಳಿದ್ರೆ ಸೈಕ್ಲಿಕ್ ಈಥರ್ ಅಷ್ಟೇ, ಅದರೊಳಗಡೆ 6 ಆಕ್ಸಿಜನ್ ಆಟಮ್ಸ್ ಇರುತ್ತೆ, 18 ಟೋಟಲಿ ದಿ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ದೇರ್. ಸೊ ಇಲ್ಲಿ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗ್ತಾ ಇದೆ. ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ ಆಗ್ತಾ ಇರೋದು ನಮಗೆ 2 ರಿಯಾಕ್ಷನಲ್ಲಿ ಸಾಧ್ಯ. ಒಂದು ಫಿಂಕಲ್ಸ್ಟೈನ್ ರಿಯಾಕ್ಷನ್ನು, ಇನ್ನೊಂದು ಸ್ವಾರ್ಟ್ಸ್ ರಿಯಾಕ್ಷನ್ನು. ಸೊ ಹಾಗಿದ್ದ ಕಾರಣ ನಮಗೆ ಹುನ್ಸ್ಟಿಕರ್ ರಿಯಾಕ್ಷನ್ನು, ಗ್ರೂವ್ಸ್ ರಿಯಾಕ್ಷನ್ ಬರಲ್ಲ. ಆಪ್ಷನ್ ಬಿ, ಆಪ್ಷನ್ ಡಿ ಬಿಟ್ಬಿಡೋಣ. ಇನ್ನು ಎರಡೇ ನಮಗೆ ಮಿಕ್ಕಿರೋದು ಆಪ್ಷನ್ ಎ ಸ್ವಾರ್ಟ್ಸ್ ರಿಯಾಕ್ಷನ್, ಆಪ್ಷನ್ ಸಿ ಫಿಂಕಲ್ಸ್ಟೈನ್ ರಿಯಾಕ್ಷನ್. ಸ್ವಾರ್ಟ್ಸ್ ರಿಯಾಕ್ಷನಲ್ಲಿ ನಾವು KF ಯೂಸ್ ಮಾಡಲ್ಲ, ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ Sb2F3 ಯೂಸ್ ಮಾಡ್ಬೋದು, AgF ಯೂಸ್ ಮಾಡ್ಬೋದು. ಸೊ ಆದ ಕಾರಣದಿಂದ ಇದು ಸ್ವಾರ್ಟ್ಸ್ ರಿಯಾಕ್ಷನ್ ಆಗಲ್ಲ. ನಮ್ಮ ಮಿಕ್ಕಿರೋ ಆಪ್ಷನ್ ಈಗ ಫಿಂಕಲ್ಸ್ಟೈನ್ ಓನ್ಲಿ, ಆದ ಕಾರಣ ಈ ರಿಯಾಕ್ಷನ್ನು ಫಿಂಕಲ್ಸ್ಟೈನ್ ರಿಯಾಕ್ಷನ್ ಆಗಿರುತ್ತೆ. ಆಪ್ಷನ್ ಸಿ ಈಸ್ ದಿ ಆನ್ಸರ್ ಫಾರ್ ದಿಸ್. ವಿದ್ಯಾರ್ಥಿ ಮಿತ್ರರೇ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇನ್ ಕ್ಯುಮೀನ್ ಪ್ರೋಸೆಸ್ ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್. ಇನ್ ಕ್ಯುಮೀನ್ ಪ್ರೋಸೆಸ್ ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್. ನಿಮ್ಗೆ ಗೊತ್ತಿದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೇಮ್ಡ್ ರಿಯಾಕ್ಷನ್, ಅದು ನೇಮಿಂಗ್ ರಿಯಾಕ್ಷನ್ ಮೇಲೆ ತುಂಬ ಕ್ವಶನ್ನ ಕೇಳುವ ಚಾನ್ಸಸ್ ಇದೆ. ಹಾಗಾಗಿ ಕ್ಯುಮೀನ್ ಪ್ರೋಸೆಸ್ ಈಸ್ ಅ ನೇಮಿಂಗ್ ರಿಯಾಕ್ಷನ್, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಆದ್ದರಿಂದ ಇದನ್ನು ತುಂಬ ಗಮನವಿಟ್ಟು ಕೇಳಿಸ್ಕೋಬೇಕು. ಇನ್ ಕ್ಯುಮೀನ್ ಪ್ರೋಸೆಸ್ ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್. ಸೊ ಫಿನಾಲ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಕ್ಯುಮೀನ್. 4 ಆಪ್ಷನ್ಸ್ ಇದಾವೆ ಇಲ್ಲಿ: ಕ್ಲೋರೋಬೆನ್ಝೀನ್ ಅಂಡ್ ಆಲ್ಕಲಿ, ಎರಡನೇ ಆಪ್ಷನ್ ಬೆನ್ಝೀನ್ ಅಂಡ್ ಪ್ರೊಪೀನ್ ಆರ್ ಪ್ರೊಪಿಲೀನ್, ಮೂರನೇ ಆಪ್ಷನ್ ಕ್ಲೋರೋಬೆನ್ಝೀನ್ ಅಂಡ್ ಎಥನಾಲ್, ನಾಲ್ಕನೇ ಆಪ್ಷನ್ ಬೆನ್ಝೀನ್ ಅಂಡ್ ಅಸ್ಟೆಲ್ ಕ್ಲೋರೈಡ್. ನಿಮ್ಗೆ ಗೊತ್ತಿದೆ, ಕ್ಯುಮೀನ್ ಪ್ರೋಸೆಸ್ಸಲ್ಲಿ ಫಿನಾಲ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಸ್ಟಾರ್ಟಿಂಗ್ ಫ್ರಮ್ ಬೆನ್ಝೀನ್ ಅಂಡ್ propene or propylene. So these two are the important products obtained in petroleum industry. So therefore cumene process is very, very lucrative business. The right answer is benzene and propene. So these two are the important products obtained in petroleum industry, and therefore it is generally used for the manufacture of phenol. ಈಗ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿ ಮಿತ್ರರೇ. ಫಿನಾಲ್ ಆನ್ ರಿಯಾಕ್ಷನ್ ವಿತ್ ಕ್ಲೋರೋಫಾರ್ಮ್ ಇನ್ ದ ಪ್ರೆಸೆನ್ಸ್ ಆಫ್ NaOH followed by acidification, salicylaldehyde is formed. This reaction is known as, ನಿಮಗೆ ಗೊತ್ತಿರಲಿ, ಇದೂ ಕೂಡ ಒಂದು ನೇಮ್ಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ನಿಮಗೆ ಇದೂ ಕೂಡ ಒಂದು ನೇಮ್ಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ಮೊದಲನೇ ಆಪ್ಷನ್ನು ರೈಮರ್-ಟೈಮನ್ ರಿಯಾಕ್ಷನ್, ಎರಡನೇ ಆಪ್ಷನ್ನು ಹುಡ್ಸ್ ರಿಯಾಕ್ಷನ್, ಮೂರನೇ ಆಪ್ಷನ್ನು ಪರ್ಕಿನ್ಸ್ ರಿಯಾಕ್ಷನ್, ನಾಲ್ಕನೇದು ಕೋಲ್ಬೇಸ್ ರಿಯಾಕ್ಷನ್. ಇಲ್ಲಿ ಈ ಥರ ಎಲ್ಲವೂ ಕೂಡ ನೇಮ್ಡ್ ರಿಯಾಕ್ಷನ್ ಕೊಟ್ಟಾಗ ಸ್ವಲ್ಪ ಗೊಂದಲ ಶುರುವಾಗುತ್ತೆ, ಯಾವ ಆಪ್ಷನ್ ಸರಿ ಇರ್ಬೋದು ಅಂತೇಳಿ. ಇಲ್ಲಿ ಫಿನಾಲ್ ಈಸ್ ಕನ್ವರ್ಟಿಂಗ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ by reaction with chloroform and NaOH. So therefore this reaction should be Riemann-Tiemann reaction. Riemann-Tiemann reaction ಅಲ್ಲಿ ನಾವು phenol ನ salicylaldehyde ಕನ್ವರ್ಟ್ ಮಾಡ್ತೀವಿ. By Riemann-Tiemann reaction phenol is converted into salicylaldehyde. ನಿಮ್ಗೆ ನೆನಪಿರಲಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಾದರೂ ಯೂಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಕ್ಲೋರೋಫಾರ್ಮ್
then you get salicylic acid. ಸೊ ಈ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಇಲ್ಲೇನಾದರೂ ಕ್ಲೋರೋಫಾರ್ಮ್ ಬದಲು CCl4 ಇದ್ದಿದ್ದರೆ ದೆನ್ ದ ಪ್ರಾಡಕ್ಟ್ ವುಡ್ ಹ್ಯಾವ್ ಬೀನ್ ಸ್ಯಾಲಿಸಿಲಿಕ್ ಆಸಿಡ್ ಆರ್ ಆರ್ಥೋಹೈಡ್ರಾಕ್ಸಿಬೆಂಜೋಯಿಕ್ ಆಸಿಡ್. ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ರೀಮಾ-ಟೈಮನ್ ರಿಯಾಕ್ಷನ್. ಸೊ ಫಿನಾಲ್ ಈಸ್ ಕನ್ವರ್ಟೆಡ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ by reaction with chloroform and NaOH followed by acidification is known as Riemann-Tiemann reaction. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೆ ವಿದ್ಯಾರ್ಥಿ ಮಿತ್ರರೀಗ. ಮುಂದಿನ ಪ್ರಶ್ನೆ, ಫಿನಾಲ್ ಆನ್ ಡಿಸ್ಟಿಲೇಷನ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಯು. Phenol on distillation with zinc dust gives. 4 ಆಪ್ಷನ್ಸ್ ಇದಾವೆ ಇಲ್ಲಿ. ಫಸ್ಟ್ ಒನ್ ಇಸ್ ಬೆನ್ಝೀನ್, ಎರಡನೇದು C6H12, ಮೂರನೇದು C6H5O C6H5. ದಿಸ್ ಇಸ್ ಡೈಫಿನೈಲ್ ಈಥರ್. ಲಾಸ್ಟ್ ಒನ್ ಇಸ್ ಬೈಫಿನೈಲ್ ಆರ್ ಡೈಫಿನೈಲ್. ಸೊ ಈ 4 ಆಪ್ಷನಲ್ಲಿ ಆಪ್ಷನ್ ಎ ಶುಡ್ ಬಿ ಎ ಕರೆಕ್ಟ್ ಒನ್. ಯಾಕೆ ಅಂದರೆ ಗೊತ್ತಿದೆ ನಿಮಗೆ, ಫಿನಾಲ್ನ ಡಿಸ್ಟಿಲೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಡಸ್ಟ್ ಯು ಗೆಟ್ ಬೆನ್ಝೀನ್ ಅಂಡ್ ಜಿಂಕ್ ಆಕ್ಸೈಡ್. ಸೊ ದೇರ್ ಫೋರ್ ದ ಆಪ್ಷನ್ ಎ ಶುಡ್ ಬಿ ಕರೆಕ್ಟ್ ಒನ್, ದಟ್ ಈಸ್ C6H6 ಬೆನ್ಝೀನ್. ಫಿನಾಲ್ ಆನ್ ಡಿಸ್ಟಿಲೇಷನ್ ವಿತ್ ಜಿಂಕ್ ಡಸ್ಟ್ ಗಿವ್ಸ್ ಯು ಬೆನ್ಝೀನ್. ಸೊ ದ ಆಪ್ಷನ್ ಎ ಶುಡ್ ಬಿ ಕರೆಕ್ಟ್ ಒನ್. ಸೊ ಬೆನ್ಝೀನ್ ಈಸ್ ದ ರೈಟ್ ಆಪ್ಷನ್. ವಿದ್ಯಾರ್ಥಿ ಮಿತ್ರರೇ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೀಗಿದೆ. ಎನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಿನಾಲಿಕ್ ಗ್ರೂಪ್ ಬೈ. ಎನ್ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಫಿನಾಲಿಕ್ ಗ್ರೂಪ್ ಬೈ. ಅಂದರೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ನ ಫಿನಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ. ಇದಕ್ಕೆ 4 ಆಪ್ಷನ್ಸ್ ಇದಾವೆ ಇಲ್ಲಿ. Heating with KOH, diazotization followed by boiling the solution which is formed. 4ನೇದು reaction with nitric acid. ನಮಗೆ ಗೊತ್ತಿದೆ ಡಯಾಜೋಟೈಸೇಷನ್ ಅಂದರೆ ಇನ್ ಪ್ರೆಸೆನ್ಸ್ ಆಫ್ ನೈಟ್ರಸ್ ಆಸಿಡ್ ಅಥವಾ ಐಸ್ ಕೋಲ್ಡ್ ಸೊಲ್ಯೂಷನ್ ಆಫ್ NaNO2 ಅಂಡ್ ಡೈಲ್ಯೂಟ್ HCl ಹಾಕಿ ಟ್ರೀಟ್ ಮಾಡಿದಾಗ ಡಯಾಜೋಟೈಸೇಷನ್ ಆಗುತ್ತೆ. ಡಯಾಜೋಟೈಸೇಷನ್ ಆಗಿ ಬರುವ ಕಾಂಪೌಂಡು ಡಯಾಜೋನಿಯಂ ಸಾಲ್ಟ್ ಆಗಿರುತ್ತೆ. ಈ ಡಯಾಜೋನಿಯಂ ಸಾಲ್ಟ್ಸ್ ಆರ್ ವೆರಿ ಅನ್ಸ್ಟೇಬಲ್. ದೇ ಆರ್ ಸ್ಟೇಬಲ್ ಓನ್ಲಿ ಅಟ್ ಐಸ್ ಕೋಲ್ಡ್ ಟೆಂಪರೇಚರ್ ಬಿಟ್ವೀನ್ 0 to 5 ಡಿಗ್ರಿ ಸೆಲ್ಸಿಯಸ್. ಟೆಂಪ್ರೇಚರ್ ಏನಾದರೂ ಈ ಟೆಂಪ್ರೇಚರ್ ರೇಂಜ್ಗಿಂತ ಜಾಸ್ತಿ ಆದರೆ, 0 to 5 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ, ದ ಪ್ರಾಡಕ್ಟ್ ಬಿಕಮ್ಸ್ ಅನ್ಸ್ಟೇಬಲ್. That is, diazonium salts are unstable above 0 degree Celsius. So, diazonium salts ಏನು ಫಾರ್ಮೇಷನ್ ಆಗುತ್ತೆ ಅದನ್ನು ಬಾಯ್ಲ್ ಮಾಡಿದ್ರೆ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ವಾಟರ್ ಆರ್ ಮಾಯಿಶ್ಚರ್ ಇಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಫಿನಾಲ್. ಸೊ ವಿದ್ಯಾರ್ಥಿ ಮಿತ್ರರೇ, ನಿಮ್ಗಾಗಲೇ ಈಗ ಆಪ್ಷನ್ ಗೊತ್ತಾಗ್ಬಿಟ್ಟಿರುತ್ತಾಗಲೇ. 4 ಆಪ್ಷನಲ್ಲಿ ಆಪ್ಷನ್ ಸಿ ಈಸ್ ದ ರೈಟ್ ಆಪ್ಷನ್. ಆಪ್ಷನ್ ಸಿ is the right option. Diazotization followed by boiling the resulting solution gives you phenol. So ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಅಂತ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. Picric acid is 4 ಆಪ್ಷನ್ಸ್ ಇದಾವೆ ಇಲ್ಲಿ. ಆಪ್ಷನ್ಸ್ ಫಸ್ಟ್ ಒನ್ 2,4,6 ಟ್ರೈನೈಟ್ರೋಫಿನಾಲ್. ಎರಡನೇ ಆಪ್ಷನ್ನು 2,4,6 ಟ್ರೈನೈಟ್ರೋ ಅನಿಲೀನ್. ಮೂರನೇ ಆಪ್ಷನ್ನು 2,4,6 ಟ್ರೈನೈಟ್ರೋಟಾಲಿನ್. ನಾಲ್ಕನೇ ಆಪ್ಷನ್ನು 2,4 ಡೈನೈಟ್ರೋಫಿನಾಲ್. ನಿಮ್ಗೆ ಗೊತ್ತಿರಲಿ, ಫಿನಾಲ್ನ ನೈಟ್ರೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯು ಗೆಟ್ ಟ್ರೈನೈಟ್ರೋಫಿನಾಲ್
2, 4, 6 trinitrophenol, and the compound is called as commonly picric acid. ಈ picric acid generally used as explosive. ನಿಮಗೆ ಗೊತ್ತಿದೆ, the same picric acid is used in the detection of potassium radical in the analysis of basic radical. So this is picric acid 2, 4, 6 trinitrophenol. 2, 4, 6 trinitrophenol. In the recent days, nitration is not done firstly. First sulfonation is done followed by nitration. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಸಲ್ಫೋನೇಷನ್ ಆಗುತ್ತೆ, ಆಮೇಲೆ ನೈಟ್ರೇಷನ್ ಮಾಡ್ತೀವಿ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಒನ್. 2, 4, 6 trinitrophenol is the correct option. ಈಗ ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿ ಮಿತ್ರರೇ, ಫಿನಾಲ್ ಆನ್ ರಿಯಾಕ್ಷನ್ ವಿತ್ ಕ್ಲೋರೋಫಾರ್ಮ್ in the presence of NaOH followed by acidification, salicylaldehyde is formed. This reaction is known as, ನಿಮಗೆ ಗೊತ್ತಿರಲಿ, ಇದೂ ಕೂಡ ಒಂದು ನೇಮಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು ನಿಮಗೆ. ಇದೂ ಕೂಡ ಒಂದು ನೇಮಡ್ ರಿಯಾಕ್ಷನ್ ಅಂತ ಗೊತ್ತಿರಬೇಕು. ಮೊದಲನೇ ಆಪ್ಷನ್ನು ರೈಮರ್-ಟೈಮನ್ ರಿಯಾಕ್ಷನ್, ಎರಡನೇ ಆಪ್ಷನ್ನು ಹುಡ್ಸ್ ರಿಯಾಕ್ಷನ್, ಮೂರನೇ ಆಪ್ಷನ್ನು ಪರ್ಕಿನ್ಸ್ ರಿಯಾಕ್ಷನ್, ನಾಲ್ಕನೇದು ಕೋಲ್ಬೇಸ್ ರಿಯಾಕ್ಷನ್. ಇಲ್ಲಿ ಈ ಥರ ಎಲ್ಲವೂ ಕೂಡ ನೇಮಡ್ ರಿಯಾಕ್ಷನ್ ಕೊಟ್ಟಾಗ ಸ್ವಲ್ಪ ಗೊಂದಲ ಶುರುವಾಗುತ್ತೆ, ಯಾವ ಆಪ್ಷನ್ ಸರಿ ಇರ್ಬೋದು ಅಂತೇಳಿ. ಇಲ್ಲಿ ಫಿನಾಲ್ ಈಸ್ ಕನ್ವರ್ಟಿಂಗ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್ ಬೈ ರಿಯಾಕ್ಷನ್ ವಿತ್ ಕ್ಲೋರೋಫಾರ್ಮ್ ಅಂಡ್ NaOH. ಸೊ ದೇರ್ ಫೋರ್ ದಿಸ್ ರಿಯಾಕ್ಷನ್ ಶುಡ್ ಬಿ ರೀಮರ್-ಟೈಮನ್ ರಿಯಾಕ್ಷನ್. ರೀಮರ್-ಟೈಮನ್ ರಿಯಾಕ್ಷನಲ್ಲಿ ನಾವು ಫಿನಾಲ್ನ ಸ್ಯಾಲಿಸಿಲಾಲ್ಡಿಹೈಡ್ ಕನ್ವರ್ಟ್ ಮಾಡ್ತೀವಿ. ಬೈ ರೀಮರ್-ಟೈಮನ್ ರಿಯಾಕ್ಷನ್ ಫಿನಾಲ್ ಈಸ್ ಕನ್ವರ್ಟೆಡ್ ಇಂಟು ಸ್ಯಾಲಿಸಿಲಾಲ್ಡಿಹೈಡ್. ನಿಮ್ಗೆ ನೆನಪಿರಲಿ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಏನಾದರೂ ಯೂಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಕ್ಲೋರೋಫಾರ್ಮ್ ದೆನ್ ಯು ಗೆಟ್ ಸ್ಯಾಲಿಸಿಲಿಕ್ ಆಸಿಡ್. ಸೊ ಈ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಇಲ್ಲೇನಾದರೂ ಕ್ಲೋರೋಫಾರ್ಮ್ ಬದಲು CCl4 ಇದ್ದಿದ್ದರೆ ದೆನ್ ದ ಪ್ರಾಡಕ್ಟ್ ವುಡ್ ಹಾವ್ ಬೀನ್ ಸ್ಯಾಲಿಸಿಲಿಕ್ ಆಸಿಡ್ ಆರ್ ಆರ್ಥೋಹೈಡ್ರಾಕ್ಸಿಬೆಂಜೋಯಿಕ್ ಆಸಿಡ್. ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ರೀಮರ್-ಟೈಮನ್ ರಿಯಾಕ್ಷನ್. So phenol is converted into salicylaldehyde by reaction with chloroform and NaOH followed by acidification is known as Riemann-Tiemann reaction. ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ವಿದ್ಯಾರ್ಥಿ ಮಿತ್ರರೀಗ. ಮುಂದಿನ ಪ್ರಶ್ನೆ, ಫಿನಾಲ್ on distillation with zinc dust gives you. Phenol on distillation with zinc dust gives. 4 ಆಪ್ಷನ್ಸ್ ಇದಾವೆ ಇಲ್ಲಿ. ಫಸ್ಟ್ ಒನ್ ಇಸ್ ಬೆನ್ಝೀನ್, ಎರಡನೇದು C6H12, ಮೂರನೇದು C6H5O C6H5. ದಿಸ್ ಇಸ್ ಡೈಫಿನೈಲ್ ಈಥರ್. ಲಾಸ್ಟ್ ಒನ್ ಇಸ್ ಬೈಫಿನೈಲ್ ಆರ್ ಡೈಫಿನೈಲ್. ಸೊ ಈ 4 ಆಪ್ಷನಲ್ಲಿ ಆಪ್ಷನ್ ಎ ಶುಡ್ ಬಿ ಎ ಕರೆಕ್ಟ್ ಒನ್. ಯಾಕೆ ಅಂತ ಗೊತ್ತಿದೆ ನಿಮಗೆ, ಫಿನಾಲ್ನ ಡಿಸ್ಟಿಲೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಡಸ್ಟ್ ಯು ಗೆಟ್ ಬೆನ್ಝೀನ್ ಅಂಡ್ ಜಿಂಕ್ ಆಕ್ಸೈಡ್. ಸೊ ದೇರ್ ಫೋರ್ ದ ಆಪ್ಷನ್ ಎ ಶುಡ್ ಬಿ ಕರೆಕ್ಟ್ ಒನ್, ದಟ್ ಈಸ್ C6H6 benzene. Phenol on distillation with zinc dust gives you benzene. So the option A should be correct one. So benzene is the right option. ವಿದ್ಯಾರ್ಥಿ ಮಿತ್ರರೇ, ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ ಹೀಗಿದೆ: an aromatic primary amine group can be converted into phenolic group by. An aromatic primary amine group can be converted into phenolic group by. ಅಂದರೆ ಆರೋಮ್ಯಾಟಿಕ್ ಪ್ರೈಮರಿ ಅಮೈನ್ ಗ್ರೂಪ್ನ ಫಿನಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತೇಳಿ. ಇದಕ್ಕೆ 4 ಆಪ್ಷನ್ಸ್ ಇದಾವೆ ಇಲ್ಲಿ. heating with KOH, diazotization followed by boiling the solution which is formed. 4ನೇದು ರಿಯಾಕ್ಷನ್ ವಿತ್ ನೈಟ್ರಿಕ್ ಆಸಿಡ್. ನಮಗೆ ಗೊತ್ತಿದೆ ಡಯಾಜೋಟೈಸೇಷನ್ ಅಂದರೆ
in presence of nitrous acid ಅಥವಾ ಐಸ್ ಕೋಲ್ಡ್ ಸೊಲ್ಯೂಷನ್ ಆಫ್ NaNO2 ಅಂಡ್ ಡೈಲ್ಯೂಟ್ HCl ಹಾಕಿ ಟ್ರೀಟ್ ಮಾಡಿದಾಗ ಡಯಜೋಟೈಸೇಷನ್ ಆಗುತ್ತೆ. ಡಯಜೋಟೈಸೇಷನ್ ಆಗಿ ಬರುವ ಕಾಂಪೌಂಡು ಡಯಜೋನಿಯಂ ಸಾಲ್ಟ್ ಆಗಿರುತ್ತೆ. ಈ ಡಯಜೋನಿಯಂ ಸಾಲ್ಟ್ಸ್ ಆರ್ ವೆರಿ ಅನ್ಸ್ಟೇಬಲ್. ದೇ ಆರ್ ಸ್ಟೇಬಲ್ ಓನ್ಲಿ ಅಟ್ ಐಸ್ ಕೋಲ್ಡ್ ಟೆಂಪರೇಚರ್ ಬಿಟ್ವೀನ್ 0 to 5 ಡಿಗ್ರಿ ಸೆಲ್ಸಿಯಸ್. ಟೆಂಪ್ರೇಚರ್ ಏನಾದರೂ ಈ ಟೆಂಪ್ರೇಚರ್ ರೇಂಜ್ಗಿಂತ ಜಾಸ್ತಿ ಆದರೆ 0 to 5 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆದರೆ the product becomes unstable. That is, diazonium salts are unstable above 0 degree Celsius. So, diazonium salts ಏನು ಫಾರ್ಮೇಷನ್ ಆಗುತ್ತೆ ಅದನ್ನು ಬಾಯ್ಲ್ ಮಾಡಿದ್ರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ವಾಟರ್ ಆರ್ ಮಾಯಿಶ್ಚರ್ ಇಟ್ ಅಂಡರ್ಗೋ ಹೈಡ್ರಾಲಿಸಿಸ್ ಫಾರ್ಮಿಂಗ್ ಫಿನಾಲ್. ಸೊ ವಿದ್ಯಾರ್ಥಿ ಮಿತ್ರರೇ, ನಿಮ್ಗಾಗಲೇ ಈಗ ಆಪ್ಷನ್ ಗೊತ್ತಾಗ್ಬಿಟ್ಟಿರುತ್ತಾಗಲೇ 4 ಆಪ್ಷನಲ್ಲಿ ಆಪ್ಷನ್ ಸಿ is the right option. Option C is the right option. Diazotization followed by boiling the resulting solution gives you phenol. So ಹಾಗಾಗಿ ಆಪ್ಷನ್ ಸಿ ಸರಿಯಾಗಿದೆ ಅಂತ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. Picric acid is 4 ಆಪ್ಷನ್ಸ್ ಇದಾವೆ ಇಲ್ಲಿ. ಆಪ್ಷನ್ಸ್ ಫಸ್ಟ್ ಒನ್ 2,4,6 ಟ್ರೈನೈಟ್ರೋಫಿನಾಲ್. ಎರಡನೇ ಆಪ್ಷನ್ನು 2,4,6 ಟ್ರೈನೈಟ್ರೋ ಅನಿಲೀನ್. ಮೂರನೇ ಆಪ್ಷನ್ನು 2,4,6 ಟ್ರೈನೈಟ್ರೋಟಾಲಿನ್. ನಾಲ್ಕನೇ ಆಪ್ಷನ್ನು 2,4 ಡೈನೈಟ್ರೋಫಿನಾಲ್. ನಿಮ್ಗೆ ಗೊತ್ತಿರಲಿ, ಫಿನಾಲ್ನ ನೈಟ್ರೇಷನ್ ಮಾಡಿದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಯು ಗೆಟ್ ಟ್ರೈನೈಟ್ರೋಫಿನಾಲ್ 2,4,6 ಟ್ರೈನೈಟ್ರೋಫಿನಾಲ್ ಅಂಡ್ ದ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ ಕಾಮನ್ಲಿ picric acid. ಈ picric acid ಜನರಲಿ ಯೂಸ್ಡ್ ಆಸ್ ಎಕ್ಸ್ಪ್ಲೋಸಿವ್. ನಿಮ್ಗೆ ಗೊತ್ತಿದೆ, ದ ಸೇಮ್ picric acid ಈಸ್ ಯೂಸ್ಡ್ ಇನ್ ದ ಡಿಟೆಕ್ಷನ್ ಆಫ್ ಪೊಟ್ಯಾಷಿಯಂ ರಾಡಿಕಲ್ ಇನ್ ಅನಾಲಿಸಿಸ್ ಆಫ್ basic radical. So this is picric acid 2,4,6 trinitrophenol. 2,4,6 trinitrophenol. In the recent days, nitration is not done firstly. First sulfonation is done followed by nitration. ಹಾಗಾಗಿ ನಿಮ್ಗೆ ಗೊತ್ತಿರಲಿ, ಫಸ್ಟ್ ಸಲ್ಫೋನೇಷನ್ ಆಗುತ್ತೆ, ಆಮೇಲೆ ನೈಟ್ರೇಷನ್ ಮಾಡ್ತೀವಿ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಒನ್. 2,4,6 trinitrophenol is the correct option. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಪ್ರಶ್ನೆ, ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎಥನಾಲ್ ಬೈ ಆಲ್ ದ ರಿಯೇಜೆಂಟ್ಸ್ ಎಕ್ಸೆಪ್ಟ್. ಇದು ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಕ್ವಶನ್. ಫಿನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ಎಥನಾಲ್ ಬೈ ಆಲ್ ದ ರಿಯೇಜೆಂಟ್ಸ್ ಎಕ್ಸೆಪ್ಟ್. 4 ಆಪ್ಷನ್ಸ್ ಇದಾವೆ ಇಲ್ಲಿ. NaOH, ferric chloride, bromine in water, and last one is sodium metal. ನಮಗೆ ಗೊತ್ತಿದೆ, ಫಿನಾಲ್ ಈಸ್ ಅಸಿಡಿಕ್ ಇನ್ ನೇಚರ್. ಆಲ್ಕೋಹಾಲ್ ಈಸ್ ಆಲ್ಸೋ ಅಸಿಡಿಕ್, but less acidic when compared to phenol. Illi phenol will react with NaOH, phenol will react with ferric chloride, phenol will react with bromine water, phenol will also react with sodium metal. So sodium metal reacts with both phenol and alcohol. Ekandre phenol also has alcoholic group but attached to benzene ring. Alcohol, ethanol is also having alcoholic group but attached to saturated carbon atom. So, irrespective of the type of carbon atom to which the OH group is bonded, since the presence of alcoholic group is tested by using sodium metal, both phenol and alcohol will answer for sodium metal. So, using sodium metal, one cannot distinguish phenol from alcohol because both phenol and alcohol will answer for sodium metal test.
ಇಲ್ಲಿ NaOH can be used because phenol get neutralized by NaOH but alcohol doesn't. Ferric chloride will give you violet color or purple color with phenol. Phenol will give you violet color with neutral ferric chloride, alcohol doesn't. Bromine water, since phenol has got 3 unsaturation in it, it undergo decolorization. That means bromine color undergo decolorization. Yellow color of bromine get discharged due to the formation of 2,4,6 tribromophenol. So these things do not happen, these kind of reaction do not happen in case of alcohol. So my dear friends, so only sodium metal can be a right option here. Of sodium metal, answer for both phenol as well as alcohol. ಹಂಗಾಗಿ ಸೋಡಿಯಂ ಮೆಟಲ್ನ ಯೂಸ್ ಮಾಡಿಕೊಂಡು ಫಿನಾಲ್ ಮತ್ತು ಆಲ್ಕೋಹಾಲ್ನ ಡಿಸ್ಟಿಂಗ್ವಿಷ್ ಮಾಡಕ್ಕೆ ಬರಲ್ಲ ವಿದ್ಯಾರ್ಥಿ ಮಿತ್ರರೇ. ಹಾಗಾಗಿ ಆಪ್ಷನ್ ಡಿ ಶುಡ್ ಬಿ ಕರೆಕ್ಟ್ ಆಪ್ಷನ್ ಹಿಯರ್. ವಿದ್ಯಾರ್ಥಿ ಮಿತ್ರರೇ, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ಈಥರ್ ಈಸ್ ಪ್ರಿಪೇರ್ಡ್ ಬೈ ಫಸ್ಟ್ ಆಪ್ಷನ್ ವಿಲಿಯಮ್ಸನ್ ಸಿಂಥಸಿಸ್, ಎರಡನೇದು ವುಡ್ಸ್ ರಿಯಾಕ್ಷನ್, ಮೂರನೇದು ಫ್ರೆಡೆಕ್ರಾಫ್ ರಿಯಾಕ್ಷನ್, ನಾಲ್ಕನೇದು ಹಾಫ್ಮನ್ಸ್ ಬ್ರೋಮೈಡ್ ರಿಯಾಕ್ಷನ್. ನಮಗಿದು ತುಂಬ ಈಸಿ ಕ್ವಶನ್ ಅನಿಸುತ್ತೆ. ಈಥರ್ ಈಸ್ ಪ್ರಿಪೇರ್ಡ್ ಬೈ, ಸೊ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ is a general method used for preparation of ethers. So when sodium alkoxide is heated with haloalkane, you will get corresponding ethers. So this reaction is called as Williamson's ether synthesis. ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ನಾವು ಹುಡುಕುವ ಅವಶ್ಯಕತೆ ಇಲ್ಲ, ಮೊದಲನೇ ಆಪ್ಷನ್ನು ಸರಿಯಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಇದ್ದೀವಿ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ ಈಸ್ heated with dry silver oxide. The compound formed when ethyl bromide is heated with dry silver oxide. ನಾನು ನಿಮಗೆ ಸಿನಾಪ್ಸಿಸ್ ಮಾಡಬೇಕಾದ್ರೆ ಅಲ್ಲಿ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದೀನಿ. ಡ್ರೈ ಸಿಲ್ವರ್ ಆಕ್ಸೈಡ್ ಆ್ಯಂಡ್ ಮಾಯ್ಸ್ಟ್ ಸಿಲ್ವರ್ ಆಕ್ಸೈಡ್ ಡಿಸೈಡ್ಸ್ ದ ಡೆಸ್ಟಿನಿ ಆಫ್ ದ ರಿಯಾಕ್ಷನ್. ಒಂದು ವೇಳೆ ಆಲ್ಕೈಲ್ ಹ್ಯಾಲೈಡ್ ಅಂದರೆ ಈಥೈಲ್ ಬ್ರೋಮೈಡ್ಗೆ ಏನಾದರೂ ನೀವು ಡ್ರೈ ಸಿಲ್ವರ್ ಆಕ್ಸೈಡ್ ಯೂಸ್ ಮಾಡಿದ್ರೆ ಬರುವ ಪ್ರಾಡಕ್ಟು ಈ ಥರ ಆಗಿರುತ್ತೆ. ಒಂದು ವೇಳೆ ಇಫ್ ಯೂಸ್ ಮಾಯ್ಸ್ಟ್ ಸಿಲ್ವರ್ ಆಕ್ಸೈಡ್ ದೆನ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಬಿ ಆಲ್ಕೋಹಾಲ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕ್ವಶನ್ನು ತುಂಬ ಡೈರೆಕ್ಟ್ ಆಗಿದೆ, ಸಿಂಪಲ್ ಆಗಿದೆ. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ ಈಸ್ heated with dry silver oxide, that is Ag2O, is obviously it is ether. ಈಥೈಲ್ ಬ್ರೋಮೈಡ್ ಆದ್ರಿಂದ ನಮಗೆ ಡೈ ಈಥಾರ್ ಬರಲೇಬೇಕು. ಸೊ ಆಪ್ಷನ್ ಬಿ ಶುಡ್ ಬಿ ಕರೆಕ್ಟ್ ಆಪ್ಷನ್. ದ ಕಾಂಪೌಂಡ್ ಫಾರ್ಮ್ಡ್ ವೆನ್ ಈಥೈಲ್ ಬ್ರೋಮೈಡ್ is heated with dry silver oxide is diethyl ether is the right option. ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ವೆನ್ ether is exposed to air for some time, an explosive substance is formed. The substance is, ನಾವು ಸಿನಾಪ್ಸಿಸ್ ಡಿಸ್ಕಸ್ ಮಾಡೋಕೆ ಹೇಳಿದ್ದೀನಿ ನಿಮಗೆ. ಈಥರ್ನ ಏರ್ಗೆ ಎಕ್ಸ್ಪೋಸ್ ಮಾಡಿದ್ರೆ ಇಟ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಪರಾಕ್ಸೈಡ್ಸ್. ಆಕ್ಸಿಜನ್ ಅಟ್ಯಾಚ್ ಟು ಕಾರ್ಬನ್ flanked along or across the ethereal functional group. Andre the carbon which is next to the oxygen atom get attached by oxygen molecule forming OOH bond, nothing but peroxide. So formation of peroxide is responsible for explosive nature of ether. ಹಾಗಾಗಿ ಈಥರ್ನ ಡಿಸ್ಟಿಲೇಷನ್ ಮಾಡಬೇಕಾದ್ರೆ ಫಸ್ಟು ಪರಾಕ್ಸೈಡ್ಗೆ ಟೆಸ್ಟ್ ಮಾಡಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಆಮೇಲೆ ವಿ ಹ್ಯಾವ್ ಟು ಡಿಸ್ಟಿಲ್ ದ ಈಥರ್. ಇಲ್ಲ ಅಂದರೆ ದ ರಿಯಾಕ್ಷನ್ ಬಿಕಮ್ ಎಕ್ಸ್ಪ್ಲೋಸಿವ್. ಸೊ ಆಬ್ವಿಯಸ್ಲಿ ಇಲ್ಲಿ
4 ಆಪ್ಷನ್ಸ್ ಇದಾವೆ. ಮೊದಲನೇದು ಪರಾಕ್ಸೈಡ್, ಎರಡನೇದು TNT ಅಂದರೆ ಟ್ರೈನೈಟ್ರೋಟಾಲಿನ್ ವಿಚ್ ಇಸ್ ಆಲ್ಸೋ ಎಕ್ಸ್ಪ್ಲೋಸಿವ್, ಮೂರನೇದು ಆಕ್ಸೈಡ್, ನಾಲ್ಕನೇದು ಸೂಪರ್ ಆಕ್ಸೈಡ್. ಸೊ ವಿದ್ಯಾರ್ಥಿ ಮಿತ್ರರೇ, ಇಲ್ಲಿ ಕೊಟ್ಟಿರೋ 4 ಆಪ್ಷನಲ್ಲಿ ಪರಾಕ್ಸೈಡ್ ಈಸ್ ದ ರೈಟ್ ಆಪ್ಷನ್. So when ether is exposed to air for some time, explosive compounds, peroxides are formed. ವಿದ್ಯಾರ್ಥಿ ಮಿತ್ರರೇ, ಇಲ್ಲಿಯವರೆಗೂ ನಾವು ಆಲ್ಕೋಹಾಲ್ಸ್, ಫಿನಾಲ್ಸ್ ಮತ್ತು ಹೀಥರ್ ಮೇಲೆ ಸಿನಾಪ್ಸಿಸ್ ಡಿಸ್ಕಸ್ ಮಾಡಿದ್ದೀವಿ, ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡಿದ್ದೀವಿ. ಹಾಗಾಗಿ ನೀವು ಆದಷ್ಟು ಸಿನಾಪ್ಸಿಸ್ ಪಾರ್ಟ್ನ ಚೆನ್ನಾಗಿ ಓದ್ಕೊಂಡು ಈ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಕ್ವಶನ್ಸ್ನ ಇದೇ ಥರ ವರ್ಕೌಟ್ ಮಾಡಿಕೊಂಡು ನೀವು ತಯಾರಾಗಿದ್ದೆ ಆದಲ್ಲಿ ನಿಮಗೆ ಯಶಸ್ಸು ಖಂಡಿತ. ಹಾಗಾಗಿ ಫಸ್ಟ್ ಸಿನಾಪ್ಸಿಸ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಸಿನಾಪ್ಸಿಸ್ ಚೆನ್ನಾಗಿ ಓದ್ಕೊಂಡು ನಿಮಗೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತು ಅಂದರೆ CET ಕ್ವಶನ್ ಕ್ರ್ಯಾಕ್ ಮಾಡೋದು ತುಂಬ ಈಸಿ.